ಆ ಲೆಕ್ಕಾಚಾರದಲ್ಲಿ ಮಂಡ್ಯದಲ್ಲಿ ಸುಮಲತಾ ಅವರಿದ್ದಾರೆ, ಅವ್ರು NDA ಒಟ್ಟಿಗಿದ್ದಾರೆ. ಮಂಡ್ಯನ ಸುಮಲತಾಗೆ ಅಂತ ಡಿಸೈಡ್ ಮಾಡೋಕ್ಕಾಗತ್ತಾ? ಅವತ್ತಿನ ರಾಜಕೀಯ ಪರಿಸ್ಥಿತಿ ಬೇರೆ, ಇವತ್ತಿನ ರಾಜಕೀಯ ಪರಿಸ್ಥಿತಿ ಬೇರೆ. ಒಂದೇ ಮಾನದಂಡ ಆಗದಿದ್ದರೆ ಆ ಮಾನದಂಡದ ಪ್ರಕಾರ ನಮಗೆ ಏನರಪ್ಪ ನೀವೇ ಗೊಂದಲ ಮಾಡ್ಕೊಂಡ್ರಿ, ಏನಪ್ಪ ಮಾತಾಡೋದು? ಮಾನದಂಡ ಒಂದಿರಬೇಕು. ಮಂಡ್ಯದಲ್ಲಿ, ಹಾಸನದಲ್ಲಿ ಹಾಲಿ ಲೋಕಸಭಾ ಸದಸ್ಯರಿದ್ದಾರೆ, ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ, ಮಂಡ್ಯದಲ್ಲಿ ಹಾಲಿ ಸಂಸದರಿದ್ದಾರೆ, ಅವ್ರಿಗೆ ಬಿಟ್ಕೊಡಕ್ಕಾಗುತ್ತಾ? ಕೇಳಿ, ನಾನು ಹೇಳ್ತಿರೋದು ಆಗುತ್ತಾ ಅಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದು, ಗೆಲುವು ಒಂದೇ ಮಾನದಂಡವನ್ನು ಆಧಾರವಾಗಿ ಇಟ್ಕೊಂಡು ಯಾರು ಅಭ್ಯರ್ಥಿ ಆಗಬೇಕು, ಯಾವ ಪಕ್ಷಕ್ಕೆ ಯಾವ ಟಿಕೆಟ್ ಕೊಡಬೇಕು ಅನ್ನೋದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅಮಿತ್ ಶಾ ಅವರು, ನಡ್ಡಾ ಅವರು ನಮ್ಮ ರಾಜ್ಯದ ಅಧ್ಯಕ್ಷರ ಒಂದಿಗೆ ಚರ್ಚೆ ಮಾಡಿ ಯಾವ ಪಕ್ಷ ಯಾವ ಅಭ್ಯರ್ಥಿ ನಿಂತರೆ ಗೆಲುವಿಗೆ ಅನುಕೂಲ ಆಗುತ್ತೆ ಅನ್ನೋದು, ಇದೆಲ್ಲದರ ಚರ್ಚೆಯ ನಂತರ ಗೆಲುವನ್ನು ಮಾನದಂಡವಾಗಿ ಇಟ್ಕೊಂಡು ಪಕ್ಷ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಬದ್ಧವಾಗಿರ್ತಾರೆ. ಆ ತೀರ್ಮಾನ ಆಗೋಂಥ ಸಂದರ್ಭದಲ್ಲಿ ಎಲ್ಲಿ ಈಗ ಹಾಸನದಲ್ಲಿ BJPಗೆ ಅವಕಾಶ ಮಾಡಿಕೊಟ್ರೆ BJP ಅಭ್ಯರ್ಥಿ ಯಾರಾಗಬೇಕು ಅಂತ JDS ಅವ್ರ ಸಲಹೆ ಕೂಡ ತಗೊಳ್ಳೋಂಥದ್ದಾಗುತ್ತೆ. ಅದೇ ರೀತಿಯಾಗಿ JDS ಎಲ್ಲರೂ ಅಭ್ಯರ್ಥಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ BJP ಸ್ಥಳೀಯ ನಾಯಕರ ಏನು ಒಂದು ಸಲಹೆ ಇರುತ್ತೆ, ಆ ಸಲಹೆ ಕೂಡ ತಗೊಳ್ಬೇಕಾಗತ್ತೆ. ಯಾಕಂದರೆ ಮೈತ್ರಿಯ ಮೂಲ ಉದ್ದೇಶ ಗೆಲುವಾಗಬೇಕು ಅಂತ ಹೇಳಿದ್ರೆ ಎರಡೂ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳಿಗೆ ಒಪ್ಪಿಗೆ ಆಗುವಂಥ ಅಭ್ಯರ್ಥಿ ಇರಬೇಕು ಅನ್ನೋದು ನಮ್ಮ ಸ್ಥಳೀಯ ಮುಖಂಡರ ಅಪೇಕ್ಷೆ ಇದೆ. ಈ ಎಲ್ಲ ವಿಚಾರಗಳನ್ನ ನಾನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತರೋಂಥ ಕೆಲಸವನ್ನು ಮಾಡ್ತೀನಿ. ಸೋತಿರೋಂಥದ್ದು ಭಾರತೀಯ ಜನತಾ ಪಾರ್ಟಿಯ ಅನೇಕ ಅಭ್ಯರ್ಥಿಗಳು ಸೋತಿದ್ದಾರೆ. ನನಗೆ 78,000 ಓಟ್ ಬಂದಿದೆ. ಅದರಲ್ಲಿ ಸೋಲು ಟೆಕ್ನಿಕಾಲಿಟಿ ಅನ್ನೋದು ಇರುತ್ತೆ. ಜನರ ಆಶೀರ್ವಾದವಂತೂ ಪ್ರೀತಮ್ ಗೌಡನ ಮೇಲಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಸೋಲಿನಿಂದ ಹೊರಗೆ ಬಂದು ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ. ಸೋಲು ದೇವೇಗೌಡರು ಚುನಾವಣೆಯನ್ನು ಸೋತಿದ್ದಾರೆ, ಕುಮಾರಸ್ವಾಮಿನೂ ಚುನಾವಣೆಯನ್ನು ಸೋತಿದ್ದಾರೆ, ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಚುನಾವಣೆಗಳನ್ನು ಸೋತಿದ್ದಾರೆ. ನೋಡ್ರಿ, ನಾನು ಒಂದು ಮಾತನ್ನು ಕ್ಲಿಯರ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನನ್ನು ಅಭ್ಯರ್ಥಿ ಮಾಡಿ ಗೆಲುವನ್ನು ತಂದುಕೊಡೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಡುಕ್ಬೇಕು. ನಾನು ಪಕ್ಷಕ್ಕೂ ಕೂಡ ಮನವಿಯನ್ನು ಮಾಡ್ತೀನಿ, ರಾಜಕಾರಣದಲ್ಲಿ ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಡುಕ್ಬೇಕು, ಇದು ನಿಯಮ. ಹಾಗಾಗಿ